ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಸ್ನೇಹಿತರೆ, ನಮ್ಮ ಡ್ರಗ್ ಹೌಸ್ ಅಂದರೆ ನಮ್ಮ ಮನೆ ಅಡುಗೆ ಮನೆಗೆ ಹೋದಾಗ ಸಿಗುವುದೇ ಈರುಳ್ಳಿ, ಬೆಳ್ಳುಳ್ಳಿ, ಅನೇಕ ರೀತಿಯ ಸ್ಪೈಸಸ್. ಅದರಲ್ಲೂ ಇದು ಒಂದು. ಪ್ರತಿನಿತ್ಯ 2-3 ಹೆಸರನ್ನು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳು ಹೋಗ್ತವೆ ಸ್ನೇಹಿತರೆ. ಅದನ್ನು ಬಿಟ್ಟು ಯಾರೋ ಹೇಳ್ದು ಅಂತ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ನುಂಗಿ ಇನ್ನೂ ಅನೇಕ ರೀತಿ ಕಾಯಿಲೆ ತರಿಸ್ಕೊಡೋದು ಬೇಡ ಸ್ನೇಹಿತರೆ. ಪ್ರಕೃತಿ ಎಲ್ಲನೂ ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೋಬೇಕು ನಾವು. ಅದನ್ನು ಬಿಟ್ಟು ಪ್ರಕೃತಿ ಕೊಟ್ಟಿರೋದನ್ನು ಮರೆತು ನಾವೇನು ಮಾಡ್ತಾಯಿದ್ದೀವಿ, ರಾಸಾಯನಿಕವನ್ನು ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆಗೆ ತರಿಸ್ಕೊತಾ ಇದ್ದೀವಿ ನಾವು. ಸ್ನೇಹಿತರೆ, ಈ ಬೆಳ್ಳುಳ್ಳಿ ಅಷ್ಟು ಔಷಧಿಯುಕ್ತ ಇದೆ. ಕೆಲವರಂತೂ ಬೆಳ್ಳುಳ್ಳಿನ ಸೇವನೆ ಮಾಡೋದು, ನಾವು ಅದು ಬಲವಂತವಾಗಿ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ. ಅವರು ಆಸ್ಪತ್ರೆಗೆ ಹೋಗಲಿ, ಇದೆ ಅವರು ಆಸ್ಪತ್ರೆಗಳು ಮತ್ತು ಡಾಕ್ಟರ್ಸು ಮತ್ತು ಈ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಟ್ಯಾಬ್ಲೆಟ್, ಅವರೆಲ್ಲ ಅವರೇ ಬದುಕೋದು ಹೆಂಗೆ. ಆದರೆ ತಿಳಿದವರು, ಜ್ಞಾನ ಇದ್ದವರು ಆಸ್ಪತ್ರೆಗೆ ಹೋಗೋದು ಬೇಡ, ನಮ್ಮ ಮನೆಗೆ ನಾವು ಡಾಕ್ಟ್ರ್ ಆಗಬೇಕು ಎಂಬುದನ್ನು ತಿಳ್ಕೊಂಡು ಇದು ಸೇವನೆ ಮಾಡೋದ್ರಿಂದ ನಾನಾ ರೀತಿ ನೋಡಿ. ಇದು ಈ 2-3 ಹೆಸರನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಖಾರ ಜಾಸ್ತಿ ಇರ್ತದೆ, ಇಲ್ಲ ಅಂತಿಲ್ಲ. ಒಂದು ಸತಿ ನಾನು ನಮ್ಮ ಸ್ನೇಹಿತರಿಗೆ ಕೆಮ್ಮು ಜಾಸ್ತಿ ಇದೆ ಅಂದರು. ಬೆಳ್ಳುಳ್ಳಿ ಮತ್ತು ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡಿ ಅಂತ ಹೇಳಿದೆ. ಅವರೇ ಮಾಡವ್ರೆ ಹೋಗುತ್ತೆ ಅಂದ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಬೆಲ್ಲ ಚೆನ್ನಾಗಿ ಅರೆದ್ಬಿಟ್ಟು ಹಂಗೆ ನುಂಗ್ಬಿಟ್ಟವ್ರೆ. ಇದು ಖಾರ ಅಂದರೆ ಸಖತ್ತು ಕರಳು ಗಿರಳೆಲ್ಲ ಇದ್ದು ಅಷ್ಟು ನೋವು ಬರ್ತದೆ, ಉರಿ ಬರ್ತದೆ. ಹಾಗಲ್ಲ, ಆ ಪ್ರೊಸೀಜರ್ ಏನು ಹೇಳ್ತೀವೋ ತಿಳ್ಕೊಬೇಕಷ್ಟೇ. ನೋಡಿ, ಈ 3 ಬೇಸಲು ಬೆಳ್ಳುಳ್ಳಿನ ಚೆನ್ನಾಗಿ ಒಟ್ಟು ಬಿಡಿಸ್ಬಿಟ್ಟು ಇದರ ಮೂರರಷ್ಟು ಬೆಲ್ಲ ಹಾಕಬೇಕು. ಚೆನ್ನಾಗಿ ಅರೆದು ಅದನ್ನು ಮಾತ್ರೆ ಮುಖಾಂತರ ಸೇವನೆ ಮಾಡಿ ಬಿಸಿನೀರು ಸ್ವಲ್ಪ ಕುಡಿದ್ರೆ ಮುಗಿದೋಯ್ತು. ಅದು ಕೆಮ್ಮಲು, ಎಷ್ಟೇ ಕೆಮ್ಮಲಿರಲಿ, ಎಂಥ ಕಫ ಇರಲಿ, ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಬಿ ಪಿ ಹೋಗುತ್ತೆ, ಬಿ ಪಿ ಹೋದರೆ ಶುಗರ್ ಹೋಗುತ್ತೆ, ಅನೇಕ ರೀತಿಯ ಕಾಯಿಲೆಗಳು ವಾಸಿ ಮಾಡ್ತದೆ. ಈ ಕಿವಿಯಲ್ಲಿ ಗುಯ್ ಎಂಬ ಶಬ್ದ ಬಂದಾಗ ಈ ಆಯಿಲನ್ನು ಹಚ್ಚಿದಾಗ ಅದು ಹೋಗುತ್ತೆ. ಒಂದಲ್ಲ ಎರಡಲ್ಲ, ಬೆಳ್ಳುಳ್ಳಿಯಿಂದ ನಾನಾ ರೀತಿಯ ಉಪಯೋಗಗಳಿದೆ. ಪ್ರತಿಯೊಬ್ಬರು ಅದನ್ನು ಉಪಯೋಗಿಸ್ಕೊಂಡು ಸೇವನೆ ಮಾಡಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮುಟ್ಟಿ. ನಮಸ್ಕಾರ ಸ್ನೇಹಿತರೆ.